ತುಂಬ ದಿನಗಳಾಯಿತು ನಾವು ಈ ರೀತಿ ಸೇರಿ. ಐ ಲವ್ ಯು. ಏನಿದು? ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ಪ್ರೀತಿ ಗುಣ. ಪ್ರೀತಿ? ಯು ಮೀನ್ ಲವ್? ಯಾರ ಜೊತೆ? ಯಾರು ಹೇಳಿದ್ದು? ನಾನೇ. ಮೈ ಫುಟ್. ನೋಡು, ಇಲ್ದೇ ಇರೋ ಫೀಲಿಂಗ್ ನ ಹುಟ್ಟಾಕಿ ನನ್ ಕಟ್ಟಾಕೋ ಐಡಿಯಾ ಇದ್ರೆ ಜಸ್ಟ್ ಫರ್ಗೆಟ್ ಇಟ್. ಇಷ್ಟಪಟ್ಟಿದ್ದನ್ನ ಪಡೆಯುವಂತ ಶ್ರೀಮಂತಿಕೆ ನಮ್ಮಪ್ಪ ನನಗೆ ಕೊಟ್ಟಿದ್ದಾರೆ. ಕೊಟ್ಟ ಋಣನ ಅಲ್ಲೇ ತೀರಿಸ್ಬಾ ಅಂತಾನು ಬುದ್ಧಿ ಕಲ್ಸಿದ್ದಾರೆ. ಹಣ ಸಂಪಾದಿಸಿರೋನು ಶ್ರೀಮಂತ, ಆದ್ರೆ ಪ್ರೀತಿ ಗಳಿಸದೇ ಇರೋನು ಬಡವನೇ. ಡಾರ್ಲಿಂಗ್, ನನಗದರ ಅವಶ್ಯಕತೆ ಇಲ್ಲ. ನಾನು ದುಡ್ಡಿಗೆ ದೇಹ ಹಂಚ್ಕೊಂಡಿಲ್ಲ. ಸುಮ್ಮನೆ ಸೆಂಟಿಮೆಂಟ್ ಆಗಬೇಡ. ಎಕ್ಸ್ಟ್ರಾ ಬೇಕಂದ್ರೆ ಕೇಳು, ಕೊಡ್ತೀನಿ. ಅಂದ್ರೆ ಹಾಲು ಉಕ್ಕೋ ತನಕ ಮಾತ್ರ ಬೆಂಕಿ ಉರಿಯೋದು, ಅದಾದ್ಮೇಲೆ ಆಫ್. ಇದೇ ಥರ ನಿಮ್ಮ ತಂದೆನು ಬೆವರು ಸುರಿಸಿದ್ದಕ್ಕೆ ಬೆಲೆ ಕಟ್ಟಿ ದುಡ್ಡು ಬಿಸಾಕಿದ್ರೆ ನಿಮ್ಮಮ್ಮ ಕೂಡ ನೀನನ್ನು ಬಿಸಾಕಿರೋರು. ಒಂದಲ್ಲ ಒಂದಿನ ಪ್ರೀತಿನೇ ಬುದ್ಧಿ ಕಲಿಸುತ್ತೆ. ಏನೋ ಮೀಟಿಂಗ್ ಇದೆ ಅಂತ ಹೋಗಿದ್ರಿ, ಇವನ್ ನೋಡಿದ್ರೆ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಇವಾಗ ನೋಡಿದ್ರೆ ಇಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ. ಎಲ್ಲಿ ಹೋಗಿದ್ರಿ? ಗಂಡನ್ನ ಪ್ರಶ್ನೆ ಮಾಡೋದು ಹೆಂಡತಿ ಸಂಸ್ಕಾರ ಅಲ್ಲ. ಹಾ, ಇದನ್ನ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಬಂದ್ರಿ. ಹಣದ ಹಿಂದೆ ಬಿದ್ದರೆ ಪಾಪದ ಕೂಡ ತುಂಬುತ್ತಷ್ಟೇ. ಅದರಿಂದ ನಿಂಗೇನು ತೊಂದರೆ? ಕೇಳಿದ್ದೆಲ್ಲ ಸಿಗ್ತಾ ಇದೆಯಲ್ಲ. ಟೈಮ್ ಕೆಟ್ರೆ ಬರೋ ಕಷ್ಟನ ನೆನೆಸ್ಕೊಂಡು ಇರೋ ಸುಖ ಬಿಡೋದು ಮುಟ್ಟಾಳ್ತನ. ಜೇಕೆ, ರಾತ್ರಿ ಎಲ್ಲ ಹೊರಗೆ ಇದ್ರೆ ಏನೋ ಅರ್ಥ? ವಯಸ್ಸಿಗೆ ಬಂದಿರೋ ಹುಡುಗ ಹೊರಗಡೆ ಇದ್ರೆ ಏನು ತಪ್ಪು? ಹುಡುಗಿರ್ನೇ ಕೇಳಲ್ಲ ಅಂತೀಯಪ್ಪ. ಜವಾಬ್ದಾರಿ ಇದ್ದಿದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಂದ್ರೆ ಹೊರಗಡೆ ಸುತ್ತಾಡೋರ್ಗೆ ಜವಾಬ್ದಾರಿ ಇರಲ್ವಾ? ನಿನ್ನ ಪ್ರಕಾರ ಜವಾಬ್ದಾರಿ ಅಂದ್ರೇನು? ಮದುವೆ ಆಗು, ಗೊತ್ತಾಗತ್ತೆ. ನಿನ್ನ ಉಪದೇಶನೇ ಸಾಲ್ದ, ಅದ್ರ ಜೊತೆ ಅವಳು ಬೇರೆ ಸೇರ್ಕೋಬೇಕಾ? ಅಮ್ಮ, ಕೆಲಸ ನೋಡು. ಅವರು ನನ್ನ ಮಾತು ಕೇಳಲ್ಲ, ಇವನು ನನ್ನ ಮಾತು ಕೇಳ್ತಿಲ್ಲ. ಇನ್ನು ನಾನು ಏನೇನು ನೋಡಬೇಕೋ ಎಲ್ಲ ನನ್ನ ಕರ್ಮ. ಅಮ್ಮ, ಕುರ್ಮ ರೆಡಿಯಾಗಿದೆ, ನೀನು ಹೋಗು, ನಾನು ಬರ್ತೀನಿ. ಈಗೇನಾಯಿತು? ಇಷ್ಟೊಂದು ಓಡಾಟ, ಲೈಫ್ ರಿಸ್ಕ್, ಯಾವುದು ಪ್ರಯೋಜನ ಇಲ್ಲ. ಇಲ್ಲಿ ಏನೂ ಆಗಲ್ಲ. ಕರೆನ್ಸಿ ಲಾಲಿ ಹಾಡುತ್ತೆ, ಕಾನೂನು ನಿದ್ದೆ ಮಾಡುತ್ತೆ, ನ್ಯಾಯ ಎಲ್ಲಿ ಹೋಗಲಿ ಅಂತ ಅಲಿತಾ ಇರುತ್ತೆ. ಬಿಟ್ಬಿಡು ಇಂದ್ರ, ಜಸ್ಟ್ ಲೀವ್ ಇಟ್. ಜನಕ್ಕಿಲ್ದೇ ಇರೋ ಜವಾಬ್ದಾರಿ, ಬೇಡದೇ ಇರೋ ನ್ಯಾಯ ನಮ್ಗೇನಕ್ಕೆ? ಕರೆಕ್ಟ್, ನಮ್ಗೆ ಯಾಕೆ? ಎಲ್ಲರೂ ಹೀಗಂದೆ ಇಂಥ ಪರಿಸ್ಥಿತಿ ಬಂದಿರೋದು. ಐ ವೋಂಟ್ ಸ್ಟಾಪ್ ಮೈ ಫೈಟ್. ಜಡ್ಜ್ಮೆಂಟ್ ಬಂದ್ಮೇಲೂನಾ? ನಮ್ ದೇಶದಲ್ಲಿ ಮತ್ತೆ ಅಪೀಲ್ ಮಾಡೋ ಹಕ್ಕು ಎಲ್ರಿಗೂ ಇದೆ. ಈ ಕೇಸ್ಗೆ ಮತ್ತೆ ಜೀವ ಕೊಡ್ತೀನಿ. ಸತ್ತಿರೋ ಕೇಸ್ ಇಂದಿರಾ? ಸತ್ತಿರೋ ಎಷ್ಟೋ ಕೇಸ್ಗೆ ಜೀವ ಕೊಡ್ಸಿದ್ದು, ನ್ಯಾಯ ಸಿಕ್ಕಿದ್ದು ಮೀಡಿಯಾ ಇಂದಾನೆ. ಗಾಟ್ ಇಟ್? ಹೀಗೆ ಆದರೆ ನಮ್ಮ ಹಾಸ್ಪಿಟ್ಲು 2 ವರ್ಷದಲ್ಲಿ ಗೋಡೌನ್ ಆಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಏನು, ಬರ್ತಿರೋ ಇನ್ಕಮ್ ಏನು? ಸರ್, ಪೇಷಂಟ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಹೌದಾ?
ಬೇರೆ ಹಾಸ್ಪಿಟ್ಲಿಗಿಂತ ನಾವು ಡಬಲ್ ಪೇ ಮಾಡ್ತಾ ಇದ್ದೀವಿ. ಶಾಲ ಕಡಿದ್ದ ಎಲ್ರು ಡಾಕ್ಟ್ರೆ, ಎಲ್ಲ ಡಾಕ್ಟ್ರು ಕೊಡೋರು ಟ್ರೀಟ್ಮೆಂಟೇ. ಬಿಲ್ ಹೇಗೆ ಡಿಫರ್ ಆಗುತ್ತೆ ನಮ್ಮ ಫೆಸಿಲಿಟೀಸ್ಗೆ? ನಿಮ್ಮ ಸಿನ್ಸಿಯಾರಿಟಿ ಟ್ರೀಟ್ಮೆಂಟಿಗೆ ಮಾತ್ರ ಅಲ್ಲ, ಹಾಸ್ಪಿಟ್ಲಿಗೂ ತೋರಿಸಿ. ನೀವು ಹೇಳಿದ್ರೆ ನಂಬ್ತಾರೆ, ಹೆದರಿಸಿದ್ರೆ ಒಂದಕ್ಕಿಂತ ಜಾಸ್ತಿ ಟೆಸ್ಟ್ ಮಾಡಿಸ್ತಾರೆ. ಪ್ರಾಣದ ಮೇಲೆ ಆಸೆಗೆ ಬಿಲ್ ಎಷ್ಟೇ ಆದರೂ ಕಟ್ಟುತ್ತಾರೆ. ಗಾಟ್ ಇಟ್? Yes, sir. ನೀವೇನು ಹೊರಡಿ. ಡಾಕ್ಟರ್ ಜಗದೀಶ್ ಸರ್. ಕೂತ್ಕೊಳ್ಳಿ. ಅನೆಸ್ಥೀಶಿಯಾ ಡೋಸೇಜ್ ಟೆಸ್ಟ್ ಏನಾಯ್ತು? ಸರ್, ಅದಕ್ಕೆ ಸರಿಯಾದ ಕೇಸು ಸೂಟಬಲ್ ಪೇಷಂಟು ಸಿಕ್ಕಿಲ್ಲ ಸರ್. ಡಾಕ್ಟರ್ ಜಗದೀಶ್ ಸರ್. ಇದೆಲ್ಲ ಒಂದು ಸಿಲಿ ರೀಸನ್ಸ್ ಅನ್ಸಲ್ವಾ? ಹಾಗಂತ ಭಿಕ್ಷುಕರನ್ನ ಬಿಕಾರಿಗಳನ್ನ ಅಡ್ಮಿಟ್ ಮಾಡ್ಕೊಂಡ್ರೆ ರೆಪ್ಯುಟೇಷನ್ ಹೋಗಲ್ವಾ? ಡಾಕ್ಟರ್, ಪ್ಲೀಸ್ ಡೂ ಸಮಥಿಂಗ್. ಸಕ್ಸಸ್ ಆದರೆ ಅಪ್ರೂವಲ್ ತಗೋಬೇಕು, ಪೇಟೆಂಟ್ ಸಿಗುತ್ತೆ, ನಮ್ಮ ರಿಸರ್ಚ್ ಸೆಂಟ್ರಿಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಗಿವ್ ಮಿ ಸಮ್ ಟೈಮ್ ಸರ್. I'll wait for you. ಥ್ಯಾಂಕ್ ಯು ಸರ್, ಬರ್ತೀನಿ.